Good morning, dear children and dear friends. Welcome to my channel, Learning Circle YouTube channel. Today, in this video, let's learn more than hundreds of multiple choice questions from SSLC previous year's question papers. ನಮಸ್ಕಾರ ಪ್ರೀತಿಯ SSLC ಮಕ್ಕಳೇ ಹಾಗೂ ಸ್ನೇಹಿತರೆ. ಈ ದಿನ ಕಳೆದ 3 ವರ್ಷಗಳ SSLC ಪರೀಕ್ಷೆಗಳಲ್ಲಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೂ ಕೀ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದೆ ಆದರೆ SSLC ಇಂಗ್ಲೀಷ್ನ MCQಗಳನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. Begin with the first question. No one kneels to another nor to his kind. The figure of speech used here is no one kneels to another nor to his kind. ಈ ಸೆಂಟೆನ್ಸ್ ಅಲ್ಲಿ no, kneels and nor ಅನ್ನೋ ವರ್ಡ್ ನ ಬಿಗಿನಿಂಗ್ ಅಲ್ಲಿ ನ ಅನ್ನೋ ಸೌಂಡ್ ಕಂಟಿನ್ಯೂಸ್ಲಿ ರಿಪೀಟ್ ಆಗಿದೆ. ಸೊ ಡೆಫಿನೆಟ್ಲಿ ಇದೊಂದು alliteration. Let's move on to the second question. The boy was playing in the mud. The appropriate question tag to be added is. ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ನ ನೋಡ್ಬೇಕು ನಾವು ಫಸ್ಟ್. ಹೆಲ್ಪಿಂಗ್ ವರ್ಬ್ ವಾಸ್ ಆಗಿದೆ. ವಾಸ್ ನ ನೆಗೆಟಿವ್ ಫಾರ್ಮ್ wasn't. So the right answer is wasn't he. Next question. The princess was declared as heiress of dash greatest empire. ಇಲ್ಲಿ heiress ಅನ್ನೋದ್ರಲ್ಲಿ H silent. So the right answer is an heiress and the great empire. The right answer is C. Option C. An heiress and the great empire. Let's move to the next question. Yesterday I saw a boy. He dash sitting under the tree. The correct form of the verb to be filled in the blank is. The right answer is was crying. ಯಾಕೆ ಅಂತಂದ್ರೆ ಇಲ್ಲಿ ಎಸ್ಟರ್ಡೇ ಅನ್ನೋ ಕ್ಲೂ ವರ್ಡ್ನ ಕೊಟ್ಟಿದ್ದಾರೆ. ಎಸ್ಟರ್ಡೇ ಅಂದಮೇಲೆ ಅದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಯಾವುದಿದೆ ಅಂತ ಹುಡುಕಿದ್ರೆ ವಾಸ್ ಕ್ರೈಯಿಂಗ್ ಇದೆ. ಈಸ್ ಕ್ರೈಯಿಂಗ್ ಅನ್ನೋದು ಪ್ರೆಸೆಂಟ್, ವರ್ ಕ್ರೈಯಿಂಗ್ ಅನ್ನೋದು ಪ್ಲೂರಲ್ ಫಾರ್ಮ್, ವಿಲ್ ಬಿ ಕ್ರೈಯಿಂಗ್ ಅನ್ನೋದು future tense. So let's move on to the next question. I can feel the fragrance of those beautiful roses. The meaning of the underlined word is. Fragrance ಅಂತಂದ್ರೆ meaning scent or smell ಅಂತ ಅರ್ಥ. Okay, I can feel the smell of those beautiful roses. Next question. She can achieve more and she can succeeded in that field. The language function of the underlined word is. ಇಲ್ಲಿ ಕ್ಯಾನ್ ಅಂತಿದೆ. ಸೊ ಕ್ಯಾನ್ ಅಂತ ಇರುವಂಥದ್ದು ಅಚೀವ್ ಮೋರ್ ಅಂದರೆ ಅವಳು ಸಾಧನೆ ಮಾಡ್ತಾಳೆ ಮತ್ತು ಸಕ್ಸಸ್ ಆಗ್ತಾಳೆ ಅನ್ನೋದು ಅವಳ ಒಂದು ಎಬಿಲಿಟಿಯನ್ನು ತೋರಿಸುವಂಥದ್ದು. ಸೊ ದ ರೈಟ್ ಆನ್ಸರ್ ಈಸ್ ಎಬಿಲಿಟಿ. ನೆಕ್ಸ್ಟ್ ಕ್ವೆಶನ್. ಕ್ಲಾಶ್ಡ್ ಇಸ್ ಟೇಲ್ ಲೈಕ್ ಐರನ್ಸ್ ಇನ್ ದ ಡಂಜನ್. ಸೊ ಇಲ್ಲಿ ಹಿಸ್ ಟೇಲನ್ನು ಐರನ್ಸ್ಗೆ ಕಂಪೇರ್ ಮಾಡಿದ್ದಾರೆ. ಸೊ ಅದು ಕೂಡ ಲೈಕ್ ಅನ್ನೋ ವರ್ಡನ್ನು ಯೂಸ್ ಮಾಡಿ. ಸೊ ಡೆಫಿನೆಟ್ಲಿ ಇದು ಸಿಮಿಲಿ. ರೈಟ್ ಆನ್ಸರ್ ಈಸ್ ಸಿಮಿಲಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಪೀಪಲ್ ವರ್ ಅಡ್ವೈಸ್ಡ್ ಟು ಡ್ಯಾಶ್ ದೇರ್ ಹೋಮ್ಸ್ ಫಾರ್ ಕೊರೋನಾ ವೈರಸ್ ವಾಸ್ ಸ್ಪ್ರೆಡಿಂಗ್ ರ್ಯಾಪಿಡ್ಲಿ. ದ ಕರೆಕ್ಟ್ ಫ್ರೇಸಲ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇಲ್ಲಿ ಕರೆಕ್ಟ್ ಫ್ರೇಸಲ್ ವರ್ಬ್ ಯಾವುದು ಅಂತಂದ್ರೆ ಸ್ಟೇ ಇನ್. ಸ್ಟೇ ಇನ್ ಅಂತ ಬರುತ್ತೆ. ಸೊ ರೈಟ್ ಆನ್ಸರ್ ಈಸ್ ಸ್ಟೇ ಇನ್ ಅಂದ್ರೆ ಕೀಪ್ ಇನ್ಸೈಡ್. ಗೋ ಅವೇ ಅಂತಂದ್ರೆ ಲಿವಿಂಗ್ ಎ ಪ್ಲೇಸ್. ಸ್ಟೇ ಔಟ್ ಅಂದ್ರೆ ದೂರ ಉಳ್ಕೊಳ್ಳೋದು. ಗೆಟ್ ಅವೇ ಅಂದ್ರೆ ಎಸ್ಕೇಪ್ ಆಗುವಂಥದ್ದು. ಸೊ ದ ರೈಟ್ ಆನ್ಸರ್ ಈಸ್ ಸ್ಟೇ ಇನ್ ದೇರ್ ಹೋಮ್ಸ್. ನೆಕ್ಸ್ಟ್ ಕ್ವೆಶನ್. ದ ಡ್ಯಾನ್ಸರ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್. ದ ಸೂಟಬಲ್ ಕ್ವೆಶನ್ ಟ್ಯಾಗ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಾ ಅಂತ ನೋಡಬೇಕು. ಡ್ಯಾನ್ಸರ್ಸ್ ಆರ್ ಅಂತ ಹೆಲ್ಪಿಂಗ್ ವರ್ಬ್ ಇದೆ. ಇದು ಪಾಸಿಟಿವ್ ಸೆಂಟೆನ್ಸ್. So are na negative form aren't. So aren't they is the right answer. Next question. You may go anywhere. The above group of words are phrase,
ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್. ಇದೊಂದು ಸಿಂಪಲ್ ಸೆಂಟೆನ್ಸ್, ಡೆಫಿನೆಟ್ಲಿ ಸಿಂಪಲ್ ಸೆಂಟೆನ್ಸ್. ಕಾಂಪೌಂಡು ಅಲ್ಲ, ಕಾಂಪ್ಲೆಕ್ಸು ಅಲ್ಲ, ಫ್ರೇಸ್ ಅಂತೂ ಅಲ್ವೇ ಅಲ್ಲ. ನೆಕ್ಸ್ಟ್ ಕ್ವಶನ್. ಐ ಸಾ ಡ್ಯಾಶ್ ಬರ್ಡ್, ಫುಲ್ ಸ್ಟಾಪ್ ಇದೆ ನೋಡಿ, ಇದು ಕರೆಕ್ಟಾಗಿ ಗಮನಿಸ್ಬೇಕು ನಾವು. ಫುಲ್ ಸ್ಟಾಪ್. ಡ್ಯಾಶ್ ಬರ್ಡ್ ವಾಸ್ ಸಿಂಗಿಂಗ್ ಮೆಲೋಡಿಯಸ್ಲಿ. ದ suitable article to be filled in the blanks are. ಇಲ್ಲಿ ಐ ಸಾ ಎ ಬರ್ಡ್, ಅನ್ನೋನ್ ಬರ್ಡ್, ಫಸ್ಟ್ ಟೈಮ್. ನೆಕ್ಸ್ಟ್ ಆ ಬರ್ಡ್ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ದ ಬರ್ಡ್ ವಾಸ್ ಸಿಂಗಿಂಗ್ ಮೆಲೋಡಿಯಸ್ಲಿ. ನಾವು ದ ಬರ್ಡ್ ಬಿಕಮ್ ಡೆಫಿನೆಟ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಎ ಮತ್ತೆ ದ. ಐ ಸಾ ಎ ಬರ್ಡ್, ದ ಬರ್ಡ್ ವಾಸ್ ಸಿಂಗಿಂಗ್ ಮೆಲೋಡಿಯಸ್ಲಿ. ರೈಟ್. Let's move to the next question. We dash obey the laws of the country. The appropriate model to be filled in the blank is. ಇಲ್ಲಿ ಸ್ಟ್ರಾಂಗ್ ಆಗಿ ಹೇಳುವಂಥದ್ದು. ಸೊ ಸ್ಟ್ರಾಂಗ್ ಆಬ್ಲಿಗೇಷನ್ ಅಂತ ಕರೀತಾರೆ. ಸ್ಟ್ರಾಂಗ್ ಆಬ್ಲಿಗೇಷನ್ ಮಾಡಬೇಕು ಅಂತಂದ್ರೆ ಶುಡ್ ಒಬೇ ದ ಲಾಸ್ ಆಫ್ ದ ಕಂಟ್ರಿ ಅಂತ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಐ ಥ್ಯಾಂಕ್ಡ್ ಹಿಮ್. ಅಪ್ರಾಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಟು ಬಿ ಆಡೆಡ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಮೈನ್ ವರ್ಬ್ ಯಾವುದು? ಥ್ಯಾಂಕ್ಡ್. ಥ್ಯಾಂಕ್ಡ್ ಅನ್ನೋದು ಪಾಸ್ಟ್ ವರ್ಬಲ್ ಇರೋದ್ರಿಂದ ಡಿಡ್. ಓಕೆ, ಇದು ಪಾಸಿಟಿವ್ ಸೆಂಟೆನ್ಸ್. ಸೊ ಡಿಡಂಟ್ ಐ. ರೈಟ್ ಆನ್ಸರ್ ಈಸ್ ಡಿಡಂಟ್ ಐ. ದ ವರ್ಡ್ ಟೇಕ್ಸ್ ದ ಪ್ರಿಫಿಕ್ಸ್ ಇನ್ ಈಸ್ ಇರ್ರೆಗ್ಯುಲರ್, ಇಲ್ಲಿಗಲ್, ಡಿಸ್ಒಬೇ. ಸೊ ಇಲ್ಲಿ ಇನ್ವಿಸಿಬಲ್. ದ ರೈಟ್ ಆನ್ಸರ್ ಈಸ್ ಇನ್ವಿಸಿಬಲ್. Dash house is, dash house he has just bought is dash spacious one. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ನೀವು ಸರ್ಚ್ ಮಾಡಿ ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿ. ದ ರೈಟ್ ಆನ್ಸರ್ ಈಸ್ ದ ಹೌಸ್ he has just bought is a spacious one. ಸೊ ರೈಟ್ ಆನ್ಸರ್ ಈಸ್ ದ ಹೌಸ್. ಯಾಕಂದ್ರೆ ಡೆಫಿನೆಟ್ ಆಗಿ ಯಾವ ಹೌಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವಾಗ ಅದು ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಸೊ ದ ಹೌಸ್ ಅನ್ನೋದು ರೈಟ್ ಆನ್ಸರ್. ಆ್ಯಂಡ್ ಎ ಸ್ಪೇಷಿಯಸ್ ಒನ್, ಆ ಹೌಸ್ ಹೇಗಿದೆ? ಅದು ಸ್ಪೇಷಿಯಸ್ ಆಗಿದೆ ಅಂತ ನಮ್ಮ ಮೀನಿಂಗಲ್ಲಿ ಇದೆ. ನೆಕ್ಸ್ಟ್, ದ ಮೂನ್ ಸ್ಲೋಲಿ ವಾಕ್ಸ್ ಇನ್ ಹರ್ ಸಿಲ್ವರ್ ಶೂ. ಸೊ ಇಲ್ಲಿ ಇರುವಂಥ ಫಿಗರ್ ಆಫ್ ಸ್ಪೀಚ್ ಯಾವುದು? ಕರೆಕ್ಟಾಗಿ ನೋಡಿ. ದ ಮೂನ್ ಏನು ಮಾಡ್ತಿದೆ? ವಾಕ್ ಮಾಡ್ತಾ ಇದೆ. ಮೂನ್ ಅನ್ನೋದು ನಾನ್ ಲಿವಿಂಗ್ ಬೀಯಿಂಗ್. ನಾನ್ ಲಿವಿಂಗ್ ಬೀಯಿಂಗ್ ವಾಕ್ ಮಾಡ್ತಾ ಇರೋದ್ರಿಂದ ಅದು ಡೆಫಿನೆಟ್ಲಿ ಪರ್ಸಾನಿಫಿಕೇಶನ್. ಸೊ ಇನ್ ಕೇಸ್ ಇಲ್ಲಿ ಪರ್ಸಾನಿಫಿಕೇಶನ್ ಕೊಟ್ಟಿರಲಿಲ್ಲ ಅಂತಂದ್ರೆ ಇದು ಅಲಿಟ್ರೇಷನ್ ಕೂಡ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಇಲ್ಲಿ ಸ್ಲೋಲಿ, ಸಿಲ್ವರ್ ಮತ್ತೆ ಶೂ ಅನ್ನೋ 3 ವರ್ಡಲ್ಲಿ ಬಿಗಿನಿಂಗ್ ಲೆಟರ್ ಎಸ್ ಆಗಿದೆ ಮತ್ತೆ ಸೌಂಡು ಸ ಇಂದ ಸ್ಟಾರ್ಟ್ ಆಗಿದೆ. ಇನ್ ಕೇಸ್ ಪರ್ಸಾನಿಫಿಕೇಶನ್ ಇಲ್ಲ ಅಂತಂದ್ರೆ ಅಲಿಟ್ರೇಷನ್ ಅಂತ ಹಾಕ್ಬೋದಿತ್ತು. ಸೊ ದ ರೈಟ್ ಆನ್ಸರ್ ಈಸ್, ಅಪ್ರೋಪ್ರಿಯೇಟ್ ಆನ್ಸರ್ ಯಾವುದು ಅಂತಂದ್ರೆ ಇದಕ್ಕೆ ಪರ್ಸಾನಿಫಿಕೇಶನ್. ದ ಕಿಂಗ್ ವಾಸ್ ಏಬಲ್ ಟು ಡ್ಯಾಶ್ ದ ರಿಬೆಲಿಯನ್. ಸೊ ಇಲ್ಲಿ ಇರುವಂಥ ಸೆಂಟೆನ್ಸಿಗೆ ಕರೆಕ್ಟ್ ಫ್ರೇಸಲ್ ವರ್ಬ್ ಯಾವುದು ಅಂತ ನೋಡೋದಾದ್ರೆ ಪುಟ್ ಡೌನ್. ರೈಟ್ ಆನ್ಸರ್ ಈಸ್ ಪುಟ್ ಡೌನ್. ಅಂತಂದ್ರೆ ಹತ್ತಿಕ್ಕುವಂಥದ್ದು. ರಾಜ ಏನು ರಿಬೆಲಿಯನ್ ಅಂದ್ರೆ ದಂಗೆ ಏನಿತ್ತು ಅದನ್ನು ಹತ್ತಿಕ್ಕುವಂಥದ್ದು. ಓಕೆ, ನೆಕ್ಸ್ಟ್, ಅಲೋ ಮೀ ಲೇಡಿ ಟು ಕಿಸ್ ಯುವರ್ ಹ್ಯಾಂಡ್. ಸೊ ಇಲ್ಲಿ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿರುವಂಥದ್ದು. ಇದು ತುಂಬ ಈಸಿ. ಅಂಡರ್ಲೈನ್ ವರ್ಡ್ ಇಸ್ ಆನ್ ವರ್ಬ್, ನೌನ್, ಇಂಟರ್ಜೆಕ್ಷನ್, ಅಡ್ವರ್ಬ್. ನೋ ಡೌಟ್ ಇದು ಇಂಟರ್ಜೆಕ್ಷನ್. ಯಾಕೆಂದ್ರೆ ಅನ್ನೋ ಒಂದು ವರ್ಡ್ ಆದಮೇಲೆ ಅಲ್ಲೊಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಇದೆ. ಸೊ ಡೆಫಿನೆಟ್ಲಿ ಇದು ಇಂಟರ್ಜೆಕ್ಷನ್. ಸೌಜನ್ಯ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ. ದ ಸೂಟಬಲ್ ಕ್ವೆಶ್ಚನ್ ಟ್ಯಾಗ್ ಟು ಬಿ ಆಡೆಡ್ ಹಿಯರ್ ಈಸ್. ಇಲ್ಲಿ ಸೌಜನ್ಯ ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್ ಇದೆ ಅಂತ ನೋಡಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ. ಮೇನ್ ವರ್ಬು ಕಮ್ಸ್ ಅಂತಿದೆ. ಸೊ ಎಸ್ ಫಾರ್ಮಲ್ ಇದೆ. ಇದು ಪಾಸಿಟಿವ್ ಸೆಂಟೆನ್ಸ್. ಮೀನ್ಸ್ ಡಸ್ ಪ್ಲಸ್ ನಾಟ್, ಡಸಂಟ್. ಸೌಜನ್ಯ ಹುಡುಗಿ ಆಗಿರೋದ್ರಿಂದ ಡಸಂಟ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ದ ಟೀಚರ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ದ ಬುಕ್ಸ್. ದ ಪ್ಯಾಸಿವ್ ವಾಯ್ಸ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್. ಇಲ್ಲಿ ಟೀಚರ್ ಅನ್ನೋದು ಸಬ್ಜೆಕ್ಟು ಮತ್ತೆ ದ ಬುಕ್ಸ್ ಅನ್ನೋದು ಆಬ್ಜೆಕ್ಟು.
ಸಬ್ಜೆಕ್ಟ್ನ ಆಬ್ಜೆಕ್ಟ್ ಮಾಡಿ ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಬೇಕು, ಹೌದಲ್ವಾ? ದ ಬುಕ್ಸ್ ಹ್ಯಾಸ್ ಅಂತಿದೆ, ಹ್ಯಾವ್, ಯಾಕಂದರೆ ಬುಕ್ಸ್ ಅನ್ನೋದು ಪ್ಲೂರಲ್, ಹ್ಯಾವ್. ನೆಕ್ಸ್ಟ್ ಬೀನ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಟೀಚರ್. ದ ರೈಟ್ ಆನ್ಸರ್ ಈಸ್ ಎ. ದ ಬುಕ್ಸ್ ಹ್ಯಾವ್ ಬೀನ್ distributed by the teacher. Let's move on to the next question. One of my friends is coming to meet me now. The correct form of the verb to be filled in the blank is. ಸೊ ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಿದೆ. ನೀವು ಫ್ರೆಂಡ್ಸ್ ಅನ್ನೋ ವರ್ಡ್ನ ನೋಡಬಾರ್ದು, ಆಯ್ತಾ? ನೋಡ್ಬೇಕಾಗಿರೋದು ಆಫ್ಗಿಂತ ಮುಂಚೆ ಏನಿದೆ, ಒನ್. ಸೊ ಇರೋ ಫ್ರೆಂಡ್ಸ್ ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ ಅಂತ ಅರ್ಥ. ಒಬ್ಬ ಬರ್ತಾ ಇದ್ದಾನೆ. ಮತ್ತೆ ಇಲ್ಲಿ ನವ್ ಅಂತಿದೆ. ನವ್ ಅಂದ್ರೆ ಈಗ. ಸೊ ಪ್ರೆಸೆಂಟ್ ಫಾರ್ಮ್. ರೈಟ್ ಆನ್ಸರ್ ಈಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಕಮಿಂಗ್ ಟು ಮೀಟ್ ಮೀ ನಾವ್. ನೋಡಿ ಇಲ್ಲಿ ವಾಸ್ ಬರಲ್ಲ. ವಾಸ್ ಯಾಕೆಂದ್ರೆ ಇದು ಪಾಸ್ಟ್ ಫಾರ್ಮ್. ವರ್ ಪ್ಲೂರಲ್, ಆರ್ ಆಲ್ಸೋ ಪ್ಲೂರಲ್. ಸೊ ರೈಟ್ ಆನ್ಸರ್ ಈಸ್ 21st ವರ್ಗೂ ಆಯಿತು. ನೆಕ್ಸ್ಟ್ 22nd ಕ್ವೆಶನ್ ನೋಡೋಣ. He can speak 4 languages fluently. The language function of this sentence is. Language function ನೋಡಿ. ಸೊ ಕ್ಯಾನ್ ಸ್ಪೀಕ್ ಅಂದರೆ ಅವನು ಮಾತಾಡ್ತಾನೆ, ಅವನ ಒಂದು ಎಬಿಲಿಟಿನ ಹೇಳ್ತಾ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಶೋಯಿಂಗ್ ಎಬಿಲಿಟಿ. ನೆಕ್ಸ್ಟ್, ಮೈ ಅಂಕಲ್ ಹೆಲ್ಪ್ಡ್ ಡ್ಯಾಶ್ ಓಲ್ಡ್ ಮ್ಯಾನ್ ಟು ಕ್ರಾಸ್ ಡ್ಯಾಶ್ ರೋಡ್. ದ ಕರೆಕ್ಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಆರ್. ಇಲ್ಲಿ ಆನ್ ಓಲ್ಡ್ ಮ್ಯಾನ್, ಕ್ರಾಸ್ ದ ರೋಡ್. ಸೊ ಆನ್ ಎಲ್ಲಿದೆ ನೋಡಿ, ಆನ್ ಓಲ್ಡ್ ಮ್ಯಾನ್ ಕ್ರಾಸ್ ದ ರೋಡ್. ಓಕೆ, ದ ರೈಟ್ ಆನ್ಸರ್ ಈಸ್ ಸಿ. He went at the pirate like a robin at a worm. So ಇಲ್ಲಿ pirate is compared to the robin, to a robin, using the word like. So the right answer is no doubt simile. The girl won the prize. The appropriate question tag to be added is won anta main verb ಇದೆ, helping verb ಇಲ್ಲ. won ಅನ್ನೋದು past form of verb. So did ನ ನೆಗೆಟಿವ್ ಫಾರ್ಮ್ ನೋಡಿದ್ರೆ ಡಿಡಂಟ್ ಶಿ ಇಸ್ ದ ರೈಟ್ ಆನ್ಸರ್. ಆಪರ್ಚುನಿಟಿ ನಾಕ್ಸ್ ಅಟ್ ದ ಡೋರ್ ಬಟ್ ಒನ್ಸ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಅಬವ್ ಈಸ್. ಇಲ್ಲಿ ಯೂಸ್ ಮಾಡಿರುವಂಥ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತಂದ್ರೆ ಆಪರ್ಚುನಿಟಿ ಅನ್ನೋದು ನೌನ್. ಅದರಲ್ಲೂ ಕೂಡ ಎಂಥ ನೌನ್ ಇದು? ಅಬ್ಸ್ಟ್ರಾಕ್ಟ್ ನೌನ್, ನಾನ್ ಲಿವಿಂಗ್ ಬೀಯಿಂಗ್ ಅಲ್ವಾ? ಅಬ್ಸ್ಟ್ರಾಕ್ಟ್ ನೌನ್ ಡೋರನ್ನ ನಾಕ್ ಮಾಡ್ಲಿಕ್ಕೆ ಸಾಧ್ಯನಾ? ಸೊ ಹಾಗಾದ್ರೆ ಇದು ನಾನ್ ಲಿವಿಂಗ್ ಥಿಂಗ್ ಮಾಡುವಂಥ ಕೆಲಸ ಮಾಡಿರೋ ಥರ ಯೂಸ್ ಮಾಡಿರೋದ್ರಿಂದ ಇದು ಡೆಫಿನೆಟ್ಲಿ ಪರ್ಸನಿಫಿಕೇಶನ್. ಸಿಮಿಲಿ ಅಂತೂ ಅಲ್ಲ, ಮೆಟಫರ್ ಅಲ್ವೇ ಅಲ್ಲ, ಅಲಿಟ್ರೇಷನ್ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ ಪರ್ಸನಿಫಿಕೇಶನ್. ಐ ಫೌಂಡ್ ಡ್ಯಾಸ್ ಅಂಬ್ರೆಲಾ ಲೈಯಿಂಗ್ ಇನ್ ಡ್ಯಾಸ್ ರೂಮ್. ಸೊ ನೋಡಿ ಇಲ್ಲಿ an umbrella. an ಎಲ್ಲಿದೆ ನೋಡಿ, an umbrella in the room. Easy question. Can you dash this word in the dictionary? ಸೊ ಇಲ್ಲಿ ಫ್ರೇಸಲ್ ವರ್ಬ್ ಯಾವುದು ಅಂತ ನೀವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರೈಟ್ ಫ್ರೇಸಲ್ ವರ್ಬ್ ಈಸ್ ಲುಕ್ ಅಪ್. ಲುಕ್ ಅಪ್ ಅಂದ್ರೆ ಸರ್ಚ್ ಅಂತ ನಾವು ಮೀನಿಂಗ್ ಬರುತ್ತೆ. ಸೊ ರೈಟ್ ಆನ್ಸರ್ ಇಸ್ ಲುಕ್ ಅಪ್. ಲುಕ್ ಡೌನ್ ಅಂದ್ರೆ ಏನು ಅಂತಂದ್ರೆ, ಸೊ ಲುಕ್ ಇನ್ಫೀರಿಯರ್ ಅಂದ್ರೆ ಕೀಳಾಗಿ ನೋಡುವಂಥದ್ದು, ಲುಕ್ ಆಫ್ಟರ್, ಟೇಕ್ ಕೇರ್. ಮತ್ತೆ ಲುಕ್ ಔಟ್ ಅಂದ್ರೆ ಬಿವೇರ್ ಅಂದ್ರೆ ಜೋಪಾನವಾಗಿರು ಅಂತ ಹೇಳೋ ಮೀನಿಂಗ್ ಬರುತ್ತೆ. ರೈಟ್ ಆನ್ಸರ್ ಇಸ್ ಲುಕ್ ಅಪ್. ದ ಕ್ಯಾಟ್ ಸ್ಪ್ರಾಂಗ್ ಡ್ಯಾಶ್ ದ ಟೇಬಲ್. ದ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್ ಸ್ಪ್ರಾಂಗ್ ಅಂತಿದೆ, ಅಂದ್ರೆ ಮೂವ್ಮೆಂಟ್ ಅನ್ನು ತೋರಿಸ್ತಾ ಇದೆ. ಮೂವ್ಮೆಂಟ್ ಅನ್ನು ತೋರಿಸ್ತಾ ಇರೋದ್ರಿಂದ ಅಲ್ಲಿ ಸೂಟಬಲ್ ಆರ್ಟಿಕಲ್ ಈಸ್ ಅಪಾನ್. ಸೊ ಒನ್ ಸರ್ಫೇಸ್ ಇಂದ ಇನ್ನೊಂದು ಸರ್ಫೇಸ್ಗೆ ಮೂವ್ ಆಗುವಂಥದ್ದು, ಅವಾಗ ಅಪಾನ್ ಯೂಸ್ ಮಾಡಬೇಕಾಗುತ್ತೆ. ಹಿ ಆಕ್ಟೆಡ್ ವೈಸ್ಲಿ. ಸೊ ಹಿ ಆಕ್ಟೆಡ್ ವೈಸ್ಲಿ. ಸೊ ಇಲ್ಲಿ ವೈಸ್ಲಿ ಅನ್ನೋ ವರ್ಡ್ನ ಅಂಡರ್ಲೈನ್ ಮಾಡಿದ್ದಾರೆ, ಆಯ್ತಾ? ಸೊ ದ ಅಂಡರ್ಲೈನ್ ವರ್ಡ್ ಈಸ್ ವೈಸ್ಲಿ. ಹೇಗೆ ಆಕ್ಟ್ ಮಾಡ್ದ ಅಂತ ಅನ್ನೋದನ್ನ ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಇದು ಆಕ್ಟೆಡ್ ಅನ್ನೋ ವರ್ಬ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ರೈಟ್ ಆನ್ಸರ್ ಈಸ್ adverb. ಓಕೆ, ನೆಕ್ಸ್ಟ್, ಸಮರ್ಥ್ ವಾಸ್ ವೆರಿ ಫಾಂಡ್ ಡ್ಯಾಸ್ ರೀಡಿಂಗ್ ನಾವೆಲ್ಸ್. ಸೊ ಫಾಂಡ್ನ
ರೈಟ್ ಅಪ್ರಾಪ್ರಿಯೇಟ್ ಆಗಿ ಬರುವಂಥದ್ದು. ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತ ಕರೀತಾರೆ. ಸೊ ಫಿಕ್ಸ್ಡ್ ಪ್ರಿಪೋಸಿಷನ್ ಫಾಂಡ್ ಆಫ್. ಓಕೆ, ಸೊ ಲವ್ ಯು ಫಾರ್ ಯುವರ್ ಸೆಲ್ಫ್ ಅಲೋನ್. ಸೊ ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಯಾವುದು ಅಂತ ನೋಡೋದಾದ್ರೆ ಲವ್ ಯು ಫಾರ್ ಯುವರ್ ಸೆಲ್ಫ್ ಅಲೋನ್. ನೋಡಿ ಇಲ್ಲಿ ಯು ಮತ್ತೆ ಯುವರ್ ಸೆಲ್ಫ್ ಯಾ ಸೌಂಡ್ ರಿಪೀಟೆಡ್ಲಿ 2 ಟೈಮ್ಸ್ ಬಂದಿದೆ. ಸೊ ರೈಟ್ ಆನ್ಸರ್ ಈಸ್ alliteration. Right answer is alliteration. Ya sound at the beginning of the word 2 times repeated. Okay. Next, Anvita never tells a lie. So ಇಲ್ಲಿ never ಅನ್ನೋದು ನೆಗೆಟಿವ್ ಸೆಂಟೆನ್ಸ್. ಸೊ ಹೆಲ್ಪಿಂಗ್ ವರ್ಬ್ ಇಲ್ಲ. ಟೆಲ್ಸ್ ಅನ್ನೋದು ಮೇನ್ ವರ್ಬ್. ಸೊ ಡಸ್ ಶಿ, ಯಾಕಂದ್ರೆ ಅನ್ವಿತಾ ಹುಡುಗಿ, ಶಿ ಫೆಮಿನೈನ್ ಜೆಂಡರ್. So does she is the right answer. Which one of the following sentence has an adjective class? So ಈ ಸೆಂಟೆನ್ಸ್ ಅಲ್ಲಿ adjective class ಇರುವಂತ ಪಾರ್ಟ್ ಯಾವುದು, ಯಾವ ಸೆಂಟೆನ್ಸ್ ಅಂತ ಹುಡ್ಕೋದಾದ್ರೆ ರೈಟ್ ಆನ್ಸರ್ ಈಸ್ ಬಿ. ಯಾಕೆಂತಂದ್ರೆ she knew the place where he lived. She knew ಅನ್ನೋ ಒಂದು ಪ್ಲೇಸ್, ಯಾವ ಪ್ಲೇಸ್ ಬಗ್ಗೆ ಡಿಸ್ಕ್ರೈಬ್ ಮಾಡುವಂಥದ್ದು. ಸೊ ರೈಟ್ ಆನ್ಸರ್ ಬಿ. We ought to love our nation. ಇಲ್ಲಿ ವೆರಿ ರೇರ್ ಆಗಿ ಯೂಸ್ ಮಾಡುವಂಥ ಒಂದು ಮಾಡೆಲ್ ಆಕ್ಸಿಲರಿ ವರ್ಬ್. ಮಾಡೆಲ್ ಆಕ್ಸಿಲರಿ ought to ಅಂತೇಳಿ ಅಲ್ವಾ. ಸೊ ought to ಯೂಸ್ ಮಾಡಿರೋದ್ರಿಂದ ಸ್ಟ್ರಾಂಗ್ ಆಗಿ ಆಬ್ಲಿಗೇಷನ್ ಇರುವಂತಹ ಜಾಗದಲ್ಲಿ ought to ಯೂಸ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಆಬ್ಲಿಗೇಷನ್. ರಿಕ್ವೆಸ್ಟ್ ಅಲ್ಲ, ಅಡ್ವೈಸ್ ಅಲ್ಲ, ವಿಲ್ಲಿಂಗ್ಲೆಸ್ ಅಲ್ಲ. ought to ಅಂದ್ರೆ ಮಾಡಲೇಬೇಕು. ought to love our nation. ಒಬ್ಬ ಭಾರತೀಯ ಯಾವುದೇ ಒಂದು ಕಂಟ್ರಿ ಆಗಲಿ, ಒಬ್ಬ ದೇಶದಲ್ಲಿ ವಾಸ ಮಾಡ್ತಿರುವಂಥ ವ್ಯಕ್ತಿ ಆ ದೇಶನ ಫಸ್ಟ್ ಪ್ರೀತಿಸಬೇಕು ಅನ್ನೋ ಮೀನಿಂಗ್. ಡ್ಯಾಸ್ ಆನೆಸ್ಟ್ ಮ್ಯಾನ್ ಈಸ್ ಡ್ಯಾಸ್ noblest ವರ್ಕ್ ಆಫ್ God. The correct article to be filled in the blanks are. So ಡ್ಯಾಸ್ ಆನೆಸ್ಟ್, ಇಲ್ಲಿ ಹೆಚ್ ಸೈಲೆಂಟ್. ಓಕೆ, ಆನೆಸ್ಟ್, ಆನ್ ಆನೆಸ್ಟ್ ಮ್ಯಾನ್. ಇಲ್ಲಿ ನೋಬ್ಲೆಸ್ಟ್ ಇದೆ ನೋಡಿ, ನೋಬ್ಲೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಜೊತೆಲಿ ಯಾವಾಗಲೂ ಡೆಫಿನೆಟ್ ಆರ್ಟಿಕಲ್ ದನೇ ಬರಬೇಕು. ದ ರೈಟ್ ಆನ್ಸರ್ ಈಸ್ ಆನ್ ಆನೆಸ್ಟ್ ಮ್ಯಾನ್, ದ ನೋಬ್ಲೆಸ್ಟ್ ವರ್ಕ್. ಓಕೆ, ರೈಟ್ ಆನ್ಸರ್ ಈಸ್ ಆನ್ ಮತ್ತೆ ದ. ದ ಪೂರ್ ಬಾಯ್ ಟ್ರೈಡ್ ಟು ಆನ್ಸರ್ ಡ್ಯಾಸ್ ಕುಡ್ ಹಾರ್ಡ್ಲಿ ಅಟರ್ ಎ ವರ್ಡ್. ಸೊ ರೈಟ್ ಆನ್ಸರ್ ಈಸ್ ಬಟ್. ರೈಟ್ ಆನ್ಸರ್ ಈಸ್ ಬಟ್. ದ ಪೂರ್ ಬಾಯ್ ಟ್ರೈ ಟು ಆನ್ಸರ್. ಒಬ್ಬ ಬಡ ಹುಡುಗ, ಯಾರೋ ಒಬ್ಬ ಹುಡುಗ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆದರೆ ಬಟ್ ಕುಡ್ ಹಾರ್ಡ್ಲಿ ಅಟರ್ ಎ ವರ್ಡ್, ಅವನ ಕೈಲಿ ಒಂದೇ ಒಂದು ವರ್ಡ್ ಹೇಳಲಿಕ್ಕೂ ಕೂಡ ಕಷ್ಟ ಆಗ್ತಿದೆ, ಆದರೆ ಅವನು ಟ್ರೈ ಮಾಡ್ತಾ ಇದ್ದಾನೆ. ಐಡೆಂಟಿಫೈ ದ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್ ಫ್ರಮ್ ದ ಒನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಕರೆಕ್ಟ್ ಆಗಿ ಪಂಕ್ಚುಯೇಟ್ ಆಗಿರುವಂತ ಸೆಂಟೆನ್ಸ್ ಯಾವುದು ಅಂತ ಹುಡ್ಕೋದಾದ್ರೆ ಡೆಫಿನೆಟ್ಲಿ ಇದು ಆನ್ಸರ್ ಡಿ. ಯಾಕೆ ಅಂತಂದ್ರೆ ಆಲ್ ರೈಟ್ ಸೆಡ್ ದ ಪೇಷಂಟ್ ಐ ವಿಲ್ ಹ್ಯಾವ್ ಎ ಸ್ಪೆಷಾಲಿಸ್ಟ್. ಇಲ್ಲಿ ಯಾವುದು ಕೂಡ ಕರೆಕ್ಟ್ ಆಗಿ ಪಂಕ್ಚುಯೇಟ್ ಆಗಿಲ್ಲ. The noun form of the word confuse is confusion, no doubt. Confusion, noun form. Confused, verb form. Confusingly, ಅದು adverb form. Confusedly also adverb form. Her voice rose like a gale. So ಇಲ್ಲಿ ನೋಡಿ, her voice ಅನ್ನ ಯಾವುದಕ್ಕೆ, a gale ಅನ್ನೋದಕ್ಕೆ ಕಂಪೇರ್ ಮಾಡಿದರೆ ಲೈಕ್ ಯೂಸ್ ಮಾಡಿ. ಸೊ ನೋ ಡೌಟ್ ಇದು ಸಿಮಿಲಿ. ಓಕೆ, they dash sleeping when the thief dash the bedroom. ಸೊ ಇಲ್ಲಿ they dash sleeping, ವಾಸ್ ಅಂತೂ ಬರಲ್ಲ, ವರ್ಬ್ ಬರಬೇಕು. ಯಾಕೆಂತಂದ್ರೆ ದೇ ಅನ್ನೋದ್ರ ಜೊತೆಲಿ ಹೆಲ್ಪಿಂಗ್ ವರ್ಬ್ ಬರಬೇಕು. ಯಾಕೆಂತಂದ್ರೆ ಇಲ್ಲಿ VING ಫಾರ್ಮ್ ಇರೋದ್ರಿಂದ ದೇ ವರ್ ಸ್ಲೀಪಿಂಗ್ when the thief entered the bedroom. The right answer is B, they were sleeping. Mr. Chair, can I speak to Mr. Adhikari, please? Akash Chopra. May I know who is calling? Mr. Chair, I'm MN Chair, Secretary, Bharati Cellular Limited.
The language function of the underlined sentence in the above conversation is ಇಲ್ಲಿ ಕಾನ್ವರ್ಸೇಷನ್ ಅಲ್ಲಿ may know who is calling ಅಂತ ಕೇಳ್ತಾ ಇದ್ದಾನೆ. ಸೊ ಅದರ ಲ್ಯಾಂಗ್ವೇಜ್ ಫಂಕ್ಷನ್ ಏನು? ಅವನು ಪರ್ಮಿಷನ್ ಕೇಳ್ತಾ ಇದ್ದಾನ, ಸೀಕಿಂಗ್ ಹೆಲ್ಪ್ ಕೇಳ್ತಾ ಇದ್ದಾನ, ಸೀಕಿಂಗ್ ಅಪಾಲಜಿನ, ಸೀಕಿಂಗ್ ಇನ್ಫಾರ್ಮೇಶನ್? The right answer is no doubt at all, seeking information. Seeking information. ಸ್ವಲ್ಪ ಇನ್ಫಾರ್ಮೇಶನ್ ಅವನು ಕಲೆಕ್ಟ್ ಮಾಡ್ತಾ ಇದ್ದಾನೆ. So the right answer is seeking information. Next, the girl did not understand his words. The appropriate question tag to be added is ಇಲ್ಲಿ ನೋಡಿ did not, ನೆಗೆಟಿವ್ ಇದೆ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೂಡ ಇದೆ did. So right answer is did. ಎಲ್ಲಿದೆ? Did she? Next question, does Mount Everest is dash tallest peak in the Himalayas? ಇಲ್ಲಿ dash Mount Everest ಅಂದ್ರೆ the Mount Everest is the tallest. ಇಲ್ಲಿ tallest ಅಂತಿದೆ. tallest ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಫಾರ್ಮ್. ಸೊ ಸೂಪರ್ಲೇಟಿವ್ ಡಿಗ್ರಿ ಬಂದ ತಕ್ಷಣ ಅಲ್ಲಿ ಯೂಸ್ ಮಾಡಬೇಕಿರುವಂಥ ವರ್ಡು ಯಾವುದು? ದ ಆರ್ಟಿಕಲ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಮೌಂಟ್ ಎವರೆಸ್ಟ್ ಸಾಮಾನ್ಯವಾಗಿ ಇದ್ರ ಜೊತೆಲಿ ನೋ ಆರ್ಟಿಕಲ್ ಬರಬೇಕಿತ್ತು. ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ದ ಮೌಂಟ್ ಎವರೆಸ್ಟ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಸೊ ಆಪ್ಷನ್ ಬೇರೆ ಯಾವುದೇ ಇಲ್ದಿರೋದ್ರಿಂದ ದ ಮತ್ತೆ ದ ಅನ್ನೋದೇ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, they presented him dash a gold watch. ಸೊ they presented him ಅನ್ನೋದ್ರಲ್ಲಿ ಅದ್ರ ಜೊತೆಲಿ ಕರೆಕ್ಟಾಗಿ ಇರುವಂಥ ಪ್ರಿಪೋಸಿಷನ್ ಯಾವುದು ಅಂತಂದರೆ ವಿತ್. ದೇ ಪ್ರೆಸೆಂಟೆಡ್ ವಿತ್ ಎ ಗೋಲ್ಡ್ ವಾಚ್. ಏನಾದರೂ ಪ್ರೆಸೆಂಟೇಷನ್ ಕೊಡುವಂಥದ್ದು, ಒಂದು ಟೂಲ್ಸನ್ನು ಯೂಸ್ ಮಾಡುವಂಥದ್ದು, ಆವಾಗ ವಿತ್ತನ್ನು ಯೂಸ್ ಮಾಡಬೇಕಾಗುತ್ತೆ. ಟು ಕಟ್ ಆಫ್ ಎ ಪಾರ್ಟ್ ಆಫ್ ಎ ಪರ್ಸನ್ಸ್ ಇನ್ಫೆಕ್ಟೆಡ್ ಬಾಡಿ, ಅದನ್ನು ಆಂಪ್ಯುಟೇಟ್ ಅಂತ ಕರೀತಾರೆ. ಸೊ ಒಂದು ಬಾಡಿನ ಕಟ್ ಆಫ್ ಮಾಡಿ ತೆಗೆಯುವಂಥದ್ದು, ಬಾಡಿ ಪಾರ್ಟ್ನ ಕಟ್ ಆಫ್ ಮಾಡಿ ತೆಗೆಯೋದನ್ನ ಇಂಗ್ಲೀಷಲ್ಲಿ ಆಂಪ್ಯುಟೇಟ್ ಅಂತ ಕರೀತಾರೆ. ಓಕೆ, the word that takes in as a negative prefix is, ನೋಡಿ, improper ಬರುತ್ತಾ? No, improper, irregular, uncivilized. So right answer is incurable. Right answer is incurable. Okay, my boat went heaving through the water like a swan. ನೋಡಿ, ಬೋಟ್ ಅನ್ನ ಯಾವ್ದು ಕಂಪೇರ್ ಮಾಡಿದರೆ? ಬೋಟನ್ನ ಸ್ವ್ಯಾನ್ ಕಂಪೇರ್ ಮಾಡಿದ್ದಾರೆ, ಅದು ಕೂಡ ಲೈಕ್ ಯೂಸ್ ಮಾಡಿ. ಸೊ ನೋ ಡೌಟ್ ಇದು ಸಿಮಿಲಿ. ದ ಬಿಸಿ ಫಾರ್ಮರ್ಸ್ ಲಾಫ್ಡ್ ಅಟ್ ದ ಡಸ್ ಆರ್ಟಿಸ್ಟ್. ಇಲ್ಲಿ ಐಡಲ್, ಐಡಿಯಲ್, ಐಡಾಲ್, ಐಡಲ್. ಸೊ ಐಡಲ್ ಆರ್ಟಿಕಲ್, ಐಡಲ್ ಆರ್ಟಿಸ್ಟ್. ಯಾಕೆ ಐಡಲ್ ಅಂತಂದ್ರೆ ಇಲ್ಲಿ ಎಂಥ ಆರ್ಟಿಸ್ಟ್ ಅವನು ಅಂತ ಡಿಸ್ಕ್ರೈಬ್ ಮಾಡ್ತದೆ. ಒಂದು ನಮಗೆ ಅಡ್ಜೆಕ್ಟಿವ್ ವರ್ಡ್ ಬೇಕು. ಐಡಲ್ ಅನ್ನೋದು ಅಡ್ಜೆಕ್ಟಿವ್, ರೈಟ್ ಅಡ್ಜೆಕ್ಟಿವ್. ಐಡಿಯಲ್ ಪರ್ಸನ್ ಅಂತೂ ಅಲ್ಲ ಅವನು. ಸೊ ಐಡಲ್ ಆರ್ಟಿಕಲ್. ನೆಕ್ಸ್ಟ್ ಕ್ವಶನ್ ನಂಬರ್ 50 ನೋಡೋದಾದ್ರೆ, ಡ್ಯಾಸ್ ಕಾವೇರಿ ಫ್ಲೋಸ್ ಇಂಟು ಡ್ಯಾಸ್ ಬೇ ಆಫ್ ಬೆಂಗಾಲ್. ಸೊ ಯಾವುದೇ ನದಿ ಜೊತೆಲಿ ಡೆಫಿನೆಟ್ ಆರ್ಟಿಕಲ್ ದ, ಯಾವುದೇ ಸಮುದ್ರ ಜೊತೆಲಿ ಡೆಫಿನೆಟ್ ಆರ್ಟಿಕಲ್ ದ. ಸೊ ರೈಟ್ ಆನ್ಸರ್ ಈಸ್ ದ ಕಾವೇರಿ ಫ್ಲೋಸ್ ಇಂಟು the Bay of Bengal. They loved each other very much. The correct question tag to be added is they loved. ಇಲ್ಲಿ helping verb ಇಲ್ಲ, main verb loved. So past form ಅಲ್ಲಿರೋದ್ರಿಂದ didn't they. Right answer is didn't they. In case ಏನಾದರೂ ಪ್ರೆಸೆಂಟ್ ಫಾರ್ಮ್ ಅಲ್ಲಿದ್ರೆ do they ಇರ್ತಿತ್ತು, ಎಸ್ ಫಾರ್ಮ್ ಅಲ್ಲಿದ್ರೆ doesn't ಆಗ್ತಿತ್ತು, ಹೌದಲ್ವಾ? ಸೊ ಇಲ್ಲಿ ಲವ್ಡ್ ಅನ್ನೋದು ಪಾಸ್ಟ್ ಫಾರ್ಮ್ ಅಲ್ಲಿರೋದ್ರಿಂದ ಡಿಡಂಟ್ ದೇ. ದ ಪ್ಯಾಕೇಜ್ ಕಂಟೈನಿಂಗ್ ಬುಕ್ಸ್ ಅಂಡ್ ರೆಕಾರ್ಡ್ಸ್ ಡ್ಯಾಶ್ ಡ್ಯಾಶ್ ಲಾಸ್ಟ್ ವೀಕ್. ಸೊ ಇಲ್ಲಿ ಲಾಸ್ಟ್ ವೀಕ್ ಅನ್ನೋದು ಕ್ಲೂ ವರ್ಡ್. ಲಾಸ್ಟ್ ವೀಕ್ ಅನ್ನೋದು ಪಾಸ್ಟ್, ನಡೆದೋಗಿರುವಂಥದ್ದು. ಸೊ ನಡೆದಾಗಿರುವಂಥದ್ದು ಈಸ್ ಪ್ರೆಸೆಂಟು, ಆರ್ ಪ್ರೆಸೆಂಟು, ವರ್ ಪ್ರೆಸೆಂಟು. ಇಲ್ಲಿ ನೋಡಿ ಪ್ಯಾಕೇಜ್ ಅಂತಿದೆ, ಪ್ಯಾಕೇಜ್ ಮಾತ್ರ ತಗೋಬೇಕು ನಾವು, ಆಯ್ತಾ? ಬುಕ್ಸ್ ಮತ್ತು ರೆಕಾರ್ಡ್ ಅನ್ನೋದು ತಗೋಬಾರ್ದು, ಅದು ಪ್ಲೂರಲ್ ಇದೆ. ಸೊ ಇಲ್ಲಿ ನಾವು ಪ್ಯಾಕೇಜ್ ಅನ್ನು ತಗೊಂಡ್ರೆ ಅದು ಸಿಂಗುಲರ್. ರೈಟ್ ಆನ್ಸರ್ ಈಸ್ ವಾಸ್ ಡೆಲಿವರ್ಡ್. ರೈಟ್ ಆನ್ಸರ್ ಈಸ್ ವಾಸ್ ಡೆಲಿವರ್ಡ್. ನೆಕ್ಸ್ಟ್,
ಲವ್ ಸ್ವೆಲ್ಸ್ ಲೈಕ್ ಸಾಲ್ವೆ ಬಟ್ ಎಬ್ಸ್ ಲೈಕ್ ಇಟ್ಸ್ ಟೈಡ್. ನೋಡಿ, ಎರಡು ಸರಿ ಕಂಪೇರ್ ಆಗಿದೆ, ಲೈಕ್ ಅಂತ. ಓಕೆ, ಸೊ ದ ರೈಟ್ ಫಿಗರ್ ಆಫ್ ಸ್ಪೀಚ್ ಇಸ್ ಸಿಮಿಲಿ. ಓಕೆ, ನೆಕ್ಸ್ಟ್ 54th ಕ್ವಶನ್ ಅನ್ನು ನೋಡೋದಾದ್ರೆ, 54th, ಪ್ಲೀಸ್ ಕನ್ವೆ ಮೈ ಬೆಸ್ಟ್ ವಿಶಸ್ ಡ್ಯಾಶ್ ಟು ಹಿಮ್. ನನ್ನ ಬೆಸ್ಟ್ ವಿಶಸ್ನ ಅವನು ಕನ್ವೆ ಮಾಡಿ ಅಂತ ಹೇಳ್ತಾ ಇದೆ. ಸೊ ಬೆಸ್ಟ್ ವಿಶಸ್ ಟು ಹಿಮ್, ವಿತ್ ಹಿಮ್ ಅಲ್ಲ, ಆಫ್ ಹಿಮ್ ಅಲ್ಲ, ಇನ್ ಹಿಮ್ ಅಲ್ವೇ ಅಲ್ಲ, ಟು ಹಿಮ್, ಪರ್ಸನ್ ಬಗ್ಗೆ, ಪರ್ಸನ್ಗೆ ಹೇಳುವಂಥದ್ದು. Ritesh reads a lot of books. The appropriate question has to be added is, ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ರೀಡ್ಸ್ ಎಸ್ ಫಾರ್ಮ್ ಅಲ್ಲಿ ಇದೆ, ಅದು ನೆಗೆಟಿವ್ಸ್ ಮಾಡ್ಬೇಕು ಅದನ್ನ, ಪಾಸಿಟಿವ್ ಸೆಂಟೆನ್ಸ್. ಸೊ ಡಸಂಟ್ ಎಲ್ಲಿದೆ, ಡಸಂಟ್ ಹಿ. ರೈಟ್ ಆನ್ಸರ್ ಇಸ್ ಡಸಂಟ್ ಹಿ. ಡ್ಯಾಶ್ ಕಾವೇರಿ ಫ್ಲೋಸ್ ಇಂಟು ಡ್ಯಾಶ್ ಬೇ ಆಫ್ ಬೆಂಗಾಲ್. ಇದು ರಿಪೀಟೆಡ್ ಕ್ವಶನ್. ದ ಕಾವೇರಿ, ದ ಬೇ ಆಫ್ ಬೆಂಗಾಲ್. ನೋಡಿ ಮತ್ತೆ ರಿಪೀಟ್ ಆಗಿದೆ ಸೇಮ್ ಕ್ವಶನ್. We dash English since 2 years. So ಇಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಯಾವುದು ಅಂತಂದ್ರೆ ವಿ ಹ್ಯಾವ್ ಬೀನ್ ಲರ್ನಿಂಗ್. ಯಾಕೆಂತಂದ್ರೆ ಇಲ್ಲಿ ಪಾಯಿಂಟ್ ಆಫ್ ಟೈಮ್ ಯಾವಾಗಿಂದ, 2 years ಇಂದ, ಸಿನ್ಸ್ 2 years ಇಂದ ನಾವು ಕಲಿತಾನೆ ಇದೀವಿ ಅಂತ ಪಾಯಿಂಟ್ ಆಫ್ ಟೈಮ್ ಬರೋ ಟೈಮಲ್ಲಿ, ಅದರಲ್ಲೂ ಸಿನ್ಸ್ ಇದ್ರೆ, ಪಾಯಿಂಟ್ ಆಫ್ ಟೈಮ್ ಇದ್ದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಟಿಲ್ ಈಗಲೂ ಕೂಡ ನಾವು ಇಂಗ್ಲೀಷನ್ನ ಕಲಿತಾನೆ ಇದ್ದೀವಿ, ಲರ್ನಿಂಗ್ ಅಂತ ಅರ್ಥ. ದ ಪ್ಲೂರಲ್ ಫಾರ್ಮ್ ಆಫ್ ಹಾಫ್ ಈಸ್ ಹೌಸ್. ಓಕೆ, ದ ವರ್ಡ್ ದಟ್ ಟೇಕ್ಸ್ ಇಮ್ ಆಸ್ ಅ ನೆಗೆಟಿವ್ ಪ್ರಿಫಿಕ್ಸ್ ಈಸ್ ಇರ್ರೆಗ್ಯುಲರ್, ಅನ್ಫಿನಿಶ್ಡ್, ಇಲ್ಲೀಗಲ್, ಇಮ್ಮಾರ್ಟಲ್. ರೈಟ್ ಆನ್ಸರ್ ಈಸ್ ಇಮ್ಮಾರ್ಟಲ್. The plants in her house silently begged to be watered. ನೋಡಿ, ಪ್ಲಾಂಟ್ಸ್ ಅಲ್ಲಿ, ಪ್ಲಾಂಟ್ಸ್ ನಾನ್ ಲಿವಿಂಗ್ ಬೀಯಿಂಗ್ ಅಂತ ಅನ್ಕೊಳ್ಳೋಣ, ಆಯ್ತಾ, ಅದು ಬೇಗ್ ಮಾಡ್ತಾ ಇದೆ. ಇಸ್ ಇಟ್ ಪಾಸಿಬಲ್? ಸೊ ದ ರೈಟ್ ಆನ್ಸರ್ ಈಸ್ ಪರ್ಸಾನಿಫಿಕೇಶನ್. ನೆಕ್ಸ್ಟ್, he has been sleeping dash 6 o'clock. ನೋಡಿ, he has been sleeping ಮಲಗಿದಾನೆ 6 o'clock ಇಂದ, ಆಯ್ತಾ, ಯಾವಾಗಿಂದ, ಸಿನ್ಸ್, ಪಾಯಿಂಟ್ ಆಫ್ ಟೈಮ್ 6 o'clock ಇಂದ ಮಲಗಿದಾನೆ, ಆಯ್ತಾ. ಪೀರಿಯಡ್ ಆಫ್ ಟೈಮ್ ಇದ್ರೆ ಫಾರ್, ಪಾಯಿಂಟ್ ಆಫ್ ಟೈಮ್ ಇದ್ರೆ ಸಿನ್ಸ್. ಓಕೆ, ಡೂ ಯು ಎಂಜಾಯ್ ಡ್ಯಾಶ್ ಕ್ರಿಕೆಟ್. ಡೂ ಯು ಎಂಜಾಯ್ ಪ್ಲೇಯಿಂಗ್ ಕ್ರಿಕೆಟ್. ಎಂಜಾಯ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಕ್ರಿಕೆಟ್ ಆಡ್ಲಿಕ್ಕೆ ನಾವು ಇಷ್ಟಪಡ್ತೀರಾ ಅಂತ ಅರ್ಥ, ಪ್ಲೇಯಿಂಗ್ ಕ್ರಿಕೆಟ್. ಓಕೆ, you enjoy playing cricket. Next, 63. Love swells like a solve but ebbs like its tides. Same question repeat ಆಗಿದೆ, ಇದು simile. ಓಕೆ, ಮತ್ತೆ ಕ್ವಶನ್ ಪೇಪರ್ ಅಲ್ಲಿ ಸೇಮ್ ಕ್ವಶನ್ ರಿಪೀಟೆಡ್. He hasn't finished his work yet. ನೋಡಿ ಇಲ್ಲಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಬೇಕು ನಮಗೆ. ಸೊ ಹ್ಯಾಸಂಟ್ ಅನ್ನೋದು ನೆಗೆಟಿವ್ ಫಾರ್ಮ್, ಹ್ಯಾಸ್ ಅನ್ನೋದು ಪಾಸಿಟಿವ್ ಫಾರ್ಮ್. ಎಲ್ಲಿದೆ ಹ್ಯಾಸ್? ನೋಡಿ, ವೆರಿ ಈಸಿ, ಹ್ಯಾಸ್ ಹಿ. ಓಕೆ, ಡ್ಯಾಶ್ ಪೆನ್ ಈಸ್ ಮೈಟಿಯರ್ ದ್ಯಾನ್ ಡ್ಯಾಶ್ ಸ್ವಾರ್ಡ್. ಇದೊಂದು ಗಾದೆ ಮಾತು. ದ ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವಾರ್ಡ್. ಓಕೆ, ದ ಪೆನ್ ಈಸ್ ಮೈಟಿಯರ್ ದ್ಯಾನ್ ದ ಸ್ವಾರ್ಡ್ ಅಂತ. ಓಕೆ, ನೆಕ್ಸ್ಟ್, ಟ್ರಸ್ಟ್ ಇನ್ ಗಾಡ್ ಡ್ಯಾಶ್ ಡೂ ದ ರೈಟ್. ಸೊ ಇಲ್ಲಿ ಎರಡು ಇಂಪೆರೇಟಿವ್ ಸೆಂಟೆನ್ಸ್ ಇದೆ, ಟ್ರಸ್ಟ್ ಇನ್ ಗಾಡ್ ಮತ್ತೆ ಡೂ ದ ಬೆಸ್ಟ್. ಸೊ ಎರಡನ್ನ ಜಾಯಿನ್ ಮಾಡುವಂಥ ವರ್ಡು ಆ್ಯಂಡ್. ಟ್ರಸ್ಟ್ ದ ಗಾಡ್ ಆ್ಯಂಡ್ ಡೂ ದ ಬೆಸ್ಟ್. ಕಂಜಂಕ್ಷನ್, ಅಪ್ರೋಪ್ರಿಯೇಟ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಯಾವುದು ಅಂತಂದ್ರೆ ಆ್ಯಂಡ್. ವಿ ಟ್ರೈಡ್ ಹಾರ್ಡ್. ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಈಸ್. ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಬೇಕು. ಹೆಲ್ಪಿಂಗ್ ವರ್ಬ್ ಇದೆಯಾ? ಇಲ್ಲ. ಮೇನ್ ವರ್ಬ್ ಟ್ರೈಡ್ ಅನ್ನೋದು ಪಾಸ್ಟ್ ಫಾರ್ಮ್ ಆಫ್ ವರ್ಬ್. ಸೊ ಪಾಸ್ಟ್ ಫಾರ್ಮ್ ಇದ್ರೆ ಪಾಸಿಟಿವ್ ಇದ್ರೆ ನೆಗೆಟಿವ್, ಪಾಸಿಟಿವ್ ಸೆಂಟೆನ್ಸ್ ಇದು. ಡಿಡಂಟ್ ವಿ. ರೈಟ್ ಆನ್ಸರ್ ಈಸ್ ಡಿಡಂಟ್ ವಿ. ಡ್ಯಾಶ್ ಗಂಗಾ ಇಸ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್. ಸೊ ಗಂಗಾ ರಿವರ್ ನೇಮ್, ದ ಬರಬೇಕು, ಎಲ್ಲಿದೆ ದ.
a sacred river. So the Ganga is a sacred river. Next, life is a dream. Very easy. ಲೈಫ್ ಅನ್ನೋದನ್ನ ಡೈರೆಕ್ಟ್ ಆಗಿ ಕಂಪೇರ್ ಮಾಡಿದರೆ ಲೈಫ್ ಅನ್ನೋದೇ ಡ್ರೀಮ್. ಇದು ಮೆಟಫರ್. ಲೈಕ್ ಅಂತ ಯೂಸ್ ಮಾಡಿದ್ರೆ ಸಿಮಿಲಿ ಆಗ್ತಿತ್ತು, ಲೈಕ್ ಇಲ್ಲ. ಸೊ ಲೈಫ್ ಅನ್ನೋದೇ ಡ್ರೀಮ್. ಡೆಫಿನೆಟ್ಲಿ ಇದು ಮೆಟಫರ್. The word that takes un as a negative prefix is negative prefix. Un ಯಾವುದಕ್ಕೆ ಯೂಸ್ ಮಾಡ್ಬೋದು? ಅನ್ಲಾಜಿಕಲ್ ಆಗುತ್ತಾ? ನೋ, ಇಲ್ಲಾಜಿಕಲ್, undisciplined, impolite, indisciplined, impolite, uneducated. The right answer is uneducated. Give the noun form of the word confuse. Again repeated, confusion. Right answer is confusion. The plural form of the word photo. ನೋಡಿ ಬರೀ ಎಸ್ ಮಾತ್ರ ಸೇರಿಸ್ಬೇಕಿಲ್ಲಿ. ಫೋಟೋಸ್ ಈ ಎಸ್ ಸೇರಿಸೋ ಹಾಗಿಲ್ಲ, ಸ್ಪೆಷಲ್ ವರ್ಡ್ ಇದು. ಓಕೆ, she didn't need to spend money. Appropriate question tag. ನೋಡಿ ಕ್ವೆಶನ್ ಟ್ಯಾಗ್ ಅಂದ ತಕ್ಷಣ ಹೆಲ್ಪಿಂಗ್ ವರ್ಬ್ ನೋಡಿ, ಡಿಡ್ಂಟ್ ಇದೆ, ನೆಗೆಟಿವ್ ಇದೆ, ನೀವು ಪಾಸಿಟಿವ್ ಮಾಡಿ. ಸೊ ಡಿಡ್ ಶಿ. Cricket is dash popular game in dash world. Cricket is a popular game. ಯಾವುದೋ ಒಂದು ಗೇಮ್. A game in the world. ಎಲ್ಲಿದೆ? A game in the world. Next, they quarreled dash themselves. ಇಲ್ಲಿ between, along, among, beside. ನೋಡಿ, they quarreled. ಸೊ ಮೋರ್ ದ್ಯಾನ್ ಟೂ ಇದ್ದಾರೆ ಅಂತ ಅನ್ಕೊಂಡು ಅಮಾಂಗ್ ದೆಮ್ಸೆಲ್ಫ್, ಅವರವರಲ್ಲೇ ಜಗಳ ಮಾಡ್ಕೊತಾ ಇದ್ದಾರೆ. ಸೊ ಇಬ್ಬರೇ ಇದ್ರೆ ಅವರು ಬಿಟ್ವೀನ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಓಕೆ, ದೇ ಸ್ಪೀಕ್ ಲೈಕ್ ಸೇಂಟ್ಸ್ ಅಂಡ್ ಆಕ್ಟ್ ಲೈಕ್ ಡೆವಿಲ್ಸ್. ಸೊ ಲೈಕ್ ಅಂತಿದೆ, ಸೊ ಡೆಫಿನೆಟ್ಲಿ ಇದು ಸಿಮಿಲಿ. ನೆಕ್ಸ್ಟ್, ಡ್ಯಾಶ್ ಶಿ ಇಸ್ ನಾಟ್ ಬ್ಯೂಟಿಫುಲ್, ಶಿ ವಾಂಟ್ಸ್ ಟು ಬಿ ಎ ಫಿಲ್ಮ್ ಸ್ಟಾರ್. ಸೊ 77th ಕ್ವೆಶನ್ ಕರೆಕ್ಟ್ ಆಗಿ ನೋಡಿ. ಕಂಜಂಕ್ಷನ್ ಯಾವುದು ಸೂಟಬಲ್ ಅಂತ ನೋಡಬೇಕು. ಸೊ ಕಂಜಂಕ್ಷನ್ ಯಾವುದು ಅಂತ ನೋಡೋದಾದ್ರೆ ಕರೆಕ್ಟ್ ಆಗಿ ರೈಟ್ ಆನ್ಸರ್ ಈಸ್ ದೋ. ರೈಟ್ ಆನ್ಸರ್ ಈಸ್ ದೋ. ದೋ ಶಿ ಇಸ್ ನಾಟ್ ಬ್ಯೂಟಿಫುಲ್, ಶಿ ವಾಂಟ್ಸ್ ಟು ಬಿ ಎ ಫಿಲ್ಮ್ ಸ್ಟಾರ್. ಇನ್ ಕೇಸ್ ಇಲ್ಲಿ ನಾಟ್ ಇಲ್ಲದೆ ಹೋಗಿದ್ರೆ ಅನ್ಲೆಸ್ ಶಿ ಇಸ್ ಬ್ಯೂಟಿಫುಲ್ ಶಿ ವಾಂಟ್ಸ್ ಟು ಬಿ ಎ ಫಿಲ್ಮ್ ಸ್ಟಾರ್ ಅಂತ ಯೂಸ್ ಮಾಡ್ಬೋದಿತ್ತು. ಓಕೆ, ಇಲ್ಲಿ ಅನ್ಲೆಸ್ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಎರಡು ಕಂಟಿನ್ಯೂಸ್ಲಿ 2 ಟೈಮ್ಸ್ ನೆಗೆಟಿವ್ ವರ್ಡ್ ಯೂಸ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ದೋ. ಐ ಹ್ಯಾವ್ ಡ್ಯಾಶ್ ಮಚ್ ವಾಟರ್. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್. ಸೊ ಇಲ್ಲಿ ಹ್ಯಾವ್ ಅಂತಿರೋದ್ರಿಂದ, ಸೊ ಹ್ಯಾವ್ ಆದ್ಮೇಲೆ ವರ್ಬ್ನ ಥರ್ಡ್ ಫಾರ್ಮ್ ಬರಬೇಕು. ಡ್ರಿಂಕ್, ಡ್ರಂಕ್, ಡ್ರ್ಯಾಂಕ್, ಡ್ರಿಂಕಿಂಗ್. ಸೊ ವರ್ಬ್ನ ಥರ್ಡ್ ಫಾರ್ಮ್ ಯಾವುದು? ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ವಿತ್ 3 ಫಾರ್ಮ್ is drunk. Drink, drank, drunk. We have drunk much water. My father is dash honorable man, so he is dash bestowed with dash most prestigious award in the country. The appropriate article to be filled in the blanks are ನೋಡಿ ಇಲ್ಲಿ honorable, H silent. ಸೊ ಇಲ್ಲಿ ಏನು ಬರಬೇಕು? ಆನ್ ಎಲ್ಲಿದೆ? ಸೊ ಸಿ ಮತ್ತೆ ಬಿ ನಲ್ಲಿದೆ. ನೆಕ್ಸ್ಟ್ ಮೋಸ್ಟ್ ಅಂತಿದೆ. ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಜೊತೆಲಿ ಡೆಫಿನೆಟ್ ಆರ್ಟಿಕಲ್ ದ ಬರಬೇಕು. ಸೊ ದ ರೈಟ್ ಆನ್ಸರ್ ಈಸ್ ಆನ್ honorable man, the most prestigious award. The lady will come to the door. The appropriate question tag to be added is ನೋಡಿ will ಇದೆ. will ನ ನೆಗೆಟಿವ್ ಫಾರ್ಮ್ will not ಅಂದ್ರೆ won't she. Right answer is won't she. He does the hazardous task and won the appreciation of all. The correct phrasal verb to be used is. ಸೊ ಇಲ್ಲಿ ಸರಿಯಾದ phrasal verb ಯಾವುದು ಅಂತಂದ್ರೆ question number 81. Right answer is carried out. Carried out ಅಂದ್ರೇನು? ಕಂಪ್ಲೀಟ್ ಅಂತ. He complete the hazardous task. Hazardous means ಯಾವುದು ಒಂದು ಟಫೆಸ್ಟ್ ಟಾಸ್ಕ್.
ಕಂಪ್ಲೀಟ್ ಮಾಡಿದ್ದಾನೆ ಮತ್ತೆ ವಿನ್ ದ ಅಪ್ರಿಷಿಯೇಷನ್ನ ಪಡ್ಕೊಂಡಿದ್ದಾನೆ ಅನ್ನೋ ಮೀನಿಂಗ್ ಫ್ರೇಸಲ್ಲಿ ವರ್ಕ್ ಬರುತ್ತೆ. ಕ್ಯಾರಿಡ್ ಅವೇ ಅಂತಂದ್ರೇನು? ಇನ್ಫ್ಲೂಯೆನ್ಸ್ ಆಗುವಂಥದ್ದು. ಕ್ಯಾರಿಡ್ ವಿತ್ ಅಂದರೆ ಟೋಟಲಿ ದೂರ ಎಸ್ಕೇಪ್ ಆಗುವಂಥದ್ದು, ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಸೊ ರೈಟ್ ಆನ್ಸರ್ ಈಸ್ ಕ್ಯಾರಿಡ್ ಔಟ್. ಕ್ಯಾರಿಡ್ ವಿತ್ ಅಂದರೆ ಮೀನಿಂಗ್ ಚೇಂಜ್ ಆಗುತ್ತೆ, ಕ್ಯಾರಿಡ್ ಔಟ್ ಅಂದರೆ ಕಂಪ್ಲೀಟ್. ದ ಮ್ಯಾನ್ began elbowing his way through the crowd. The parts of speech of the underlined word. ಸೊ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದಂದ್ರೆ ಎಲ್ಬೋಯಿಂಗ್. ಎಲ್ಬೋಯಿಂಗ್ ಅನ್ನೋದು ವರ್ಬ್. ಓಕೆ, ಎಲ್ಬೋಯಿಂಗ್ ಅನ್ನೋದು ವರ್ಬ್. ನೆಕ್ಸ್ಟ್, the wounded tiger attacked the hunter and he was unable to dash himself. Unable to defeat, ಡ್ಯಾಮೇಜ್, ಡಿಫೆಂಡ್, ಡೆಸ್ಟ್ರಾಯ್. ಡಿಫೆಂಡ್ ಹಿಮ್ಸೆಲ್ಫ್, ಅವನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಇನ್ಕ್ವಿಸಿಟಿವ್ ವೇವ್ಸ್ ಪೀಪ್ಡ್ ಆಫನ್ ಓವರ್ ಹರ್ ಫೋರ್ ಹೆಡ್. ನೋಡಿ, ಇನ್ಕ್ವಿಸಿಟಿವ್ ವೇವ್ಸ್, ಪೀಪ್ಡ್ ಅಂದರೆ ಇಣುಕಿ ನೋಡುವಂಥದ್ದು, ಓವರ್ ಹರ್ ಫೋರ್ ಹೆಡ್. ಸೊ ಫಸ್ಟು ಇದ್ರ ಮೀನಿಂಗ್ ಗೊತ್ತಾಗಬೇಕು ನಿಮಗೆ. ಇನ್ಕ್ವಿಸಿಟಿವ್ ವಿಸ್ಪ್ ಅಂದರೆ ವಿಚಾರಗಳ ಕಂತೆ ಅವಳ ಹಣೆಯಿಂದ ಇಣುಕಿ ನೋಡುತ್ತಾ ಇತ್ತು ಅಂತಂದ್ರೆ ಇದು ಡೆಫಿನೆಟ್ಲಿ ಪರ್ಸಾನಿಫಿಕೇಶನ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ ವರ್ಡ್. ಇಲ್ಲಿ ನೋಡಿ, ಇಬ್ರು ಸುಧಾ ಮತ್ತೆ ರಾಧಾ ಇಬ್ರು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಸೊ ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಕಮ್, ಯಾವುದು? ಕಮ್ ಐ ವಿಲ್ ಡ್ರಾಪ್ ಯು, ಐ ಆಮ್ ಗೋಯಿಂಗ್ ದಟ್ ವೇ ಅಂತಿದೆ. ಓಕೆ, ಸೊ ಇಲ್ಲಿ ರಿಕ್ವೆಸ್ಟಿಂಗ, ಸೀಕಿಂಗ್ ಡಿರೆಕ್ಷನ್, ಆಫರಿಂಗ್ ಹೆಲ್ಪ್, ಅಗ್ರಿಯಿಂಗ. ಸೊ ಇದನ್ನ ಕರೆಕ್ಟಾಗಿ ಓದಿ. ಇದು ಆಫರಿಂಗ್ ಹೆಲ್ಪ್, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬನ್ನಿ, ಐ ವಿಲ್ ಡ್ರಾಪ್ ಯು ಅಂತ. ಓಕೆ, ನೆಕ್ಸ್ಟ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶ್ಚನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಆರ್ ನ ನೆಗೆಟಿವ್ ಫಾರ್ಮ್ ಆರೆಂಟ್ ದೇ. ಓಕೆ, right answer is aren't they. Read the given conversation and fill in the blanks choosing the most appropriate words. ಸೊ ಇಲ್ಲಿ ಒಂದು ಕಾನ್ವರ್ಸೇಷನ್ ಇದೆ. ಸೊ ಕೊನೆಗೆ ನೋಡಿ, ಸೊ ಐ ಡಿಂಟ್, ಇಫ್ ಯು ಹ್ಯಾಡ್ ಟೋಲ್ಡ್ ಮಿ ಅರ್ಲಿಯರ್ ಐ ವುಡ್ ಹ್ಯಾವ್. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಯಾಕಂತಂದ್ರೆ ಇಲ್ಲಿ ಥರ್ಡ್ ಕಂಡೀಷನಲ್ಸ್ ಅಂತ ಬರುತ್ತೆ. ಇಫ್ ಕಂಡೀಷನಲ್, ಫಸ್ಟ್ ಕಂಡೀಷನಲ್, ಸೆಕೆಂಡ್ ಕಂಡೀಷನಲ್, ಥರ್ಡ್ ಕಂಡೀಷನಲ್. ಸೊ ಥರ್ಡ್ ಕಂಡೀಷನಲ್ಲಿ ಐ ವುಡ್ ಹ್ಯಾವ್ ಮತ್ತು ಐ ವುಡಂಟ್ ಹ್ಯಾವ್ ಬರುತ್ತೆ. ಸೊ ಇಲ್ಲಿ ನೀನು ನನಗೆ ಮೊದಲೇ ಹೇಳಿದಿದ್ರೆ ನಾನು ಕೂಡ ಅದನ್ನು ನೋಡ್ತಾ ಇದ್ದೆ ಅಂತ ಅರ್ಥ, ಮೀನಿಂಗ್ ಬರುತ್ತೆ. ಸೊ ರೈಟ್ ಆನ್ಸರ್ ಇಸ್ ವುಡ್ ಹ್ಯಾವ್. ರೀಡ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಚೂಸ್ ಮಾಡುವಂತ ನೋಡಿ. ಟು ಡೂ, ಟು ಪ್ಲಸ್ ವರ್ಬ್ ಒನ್ ಫಾರ್ಮ್, ಬೇಸ್ ಫಾರ್ಮ್ ಎಲ್ಲಿದೆ ಅಂತ ಹುಡುಕಿದ್ರೆ ಆಯ್ತು. ಟು ಡೂ, ವೆರಿ ಈಸಿ ಕ್ವೆಶ್ಚನ್. Choose the appropriate question tag and fill in the blanks. Meghana is looking smart and attractive today. ನೋಡಿ, is ನ ನೆಗೆಟಿವ್ ಫಾರ್ಮ್ isn't she. Fill in the blanks using the appropriate words of if class. ನೋಡಿ, if class ನೋಡಿ ಮತ್ತೆ repeated. The bus has already left the station. If you had come early, you would have caught the bus. So ನೀವು ಬೇಗ ಬಂದಿದ್ರೆ ಬಸ್ ಆಲ್ರೆಡಿ ಹೊರಟೋಗಿದೆ. If you had come early, ಸೊ ಆಲ್ರೆಡಿ ಬಸ್ ಹೋಗಿದೆ. ಇಫ್ ಯು ಹ್ಯಾಡ್ ಕಮ್ ಅರ್ಲಿ, ಬೇಗ ಬಂದಿದ್ರೆ ಯು ವುಡ್ ಹ್ಯಾವ್ ಕಾಟ್ ದ ಬಸ್. ಸೊ ಜನರಲ್ ಆಗಿ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಎರಡೇ ಬರ್ತಾ ಇರುವಂಥದ್ದು ರಿಪೀಟೆಡ್ಲಿ ಸೇಮ್ ಕ್ವಶನ್ಸ್. ನೆಕ್ಸ್ಟು 91st ಕ್ವಶನ್ಸ್ನ ನೋಡಿ. Read the conversation, choose the language function of the underlined word. ನೋಡಿ, ವೈ ಡೋಂಟ್ ಯು ಕನ್ಸಲ್ಟ್ ಆನ್ ಎಕ್ಸ್ಪರ್ಟ್ ಡಾಕ್ಟರ್ ಅಂತಿದೆ. ಸೊ ಇಲ್ಲಿ ರೈಟ್ ಆನ್ಸರ್ ಈಸ್ ಗಿವಿಂಗ್ ಸಜೆಷನ್. ಡಾಕ್ಟರ್ನ ಯಾಕೆ ನೀವು ನೋಡಬಾರ್ದು ಅನ್ನೋ ಸಜೆಷನ್ನ ಕೊಡ್ತಾ ಇದ್ದಾರೆ. ಆಫರಿಂಗ್ ಹೆಲ್ಪ್ ಅಲ್ಲ, ಪರ್ಮಿಷನ್ ಅಲ್ಲ, ಎಕ್ಸ್ಪ್ರೆಸಿಂಗ್ ಸಿಂಪತಿನೂ ಇಲ್ಲ. ಆಯ್ತಾ, ಸಿಂಪತಿಗಿಂತ ಹೆಚ್ಚಾಗಿ ಮೋಸ್ಟ್ ಅಪ್ರೋಪ್ರಿಯೇಟ್ ಸಜೆಷನ್. ನೀವೊಬ್ರು ಯಾಕೆ ಎಕ್ಸ್ಪರ್ಟ್ ಡಾಕ್ಟರ್ನ ತೋರಿಸಬಾರ್ದು ಅಂತ. ಓಕೆ, ರೀಡ್ ದ ಗಿವನ್ ಕನ್ವರ್ಸೇಷನ್, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂತ ವೆರಿ ಈಸಿ ನೋಡಿ. ಎಲ್ಲಿ ಟು ಮತ್ತೆ ವಿ1 ಫಾರ್ಮ್ ಇದೆ ನೋಡಿ. ಟು ಬೈ.
to buy. Right answer. Next, choose the appropriate question tag for the statement. Nirmala tries to get good marks in the exam. So ಇಲ್ಲಿ tries ಅನ್ನೋ ವರ್ಬ್ ಇದೆ, ಮೇನ್ ವರ್ಬ್. ಸೊ tries ಅನ್ನೋದು doesn't, yes ಫಾರ್ಮ್ ಅಲ್ಲಿ doesn't she. Positive statement, negative question tag, doesn't she. Read the given conversation and choose the language function. Shall I drop you to the hospital? ನೋಡಿ, offering help. Direct, second thought ಬೇಡ. Easy question. Next, read the given conversation, fill in the blanks using the most appropriate words. ಇದು ಕೂಡ conditionals. If you had gone to the bus station at 10 a.m., you would have missed the bus. ನೋಡಿ, wouldn't have missed the bus. ನೀನು ಬೇಗ 10 ಗಂಟೆಗೆ ನೀನು ಹೋಗಿದ್ದಿದ್ರೆ ಬಸ್ ಸ್ಟ್ಯಾಂಡ್ಗೆ, ನೀನು ಆ ಬಸ್ಸನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. wouldn't have. Read the following and choose the infinitive. ನೋಡಿ, infinitive ಎಲ್ಲಿದೆ? to see. to ಮತ್ತೆ ವರ್ಬ್ನ ಬೇಸ್ ಫಾರ್ಮ್. ನೆಕ್ಸ್ಟ್, language function. Go to the 6th row and the book is on the 3rd shelf. ಏನಿದೆ ಇದು? ಡೈರೆಕ್ಷನ್, ಗಿವಿಂಗ್ ಡೈರೆಕ್ಷನ್. ಸಜೆಷನ್ ಅಲ್ಲ, ಅಡ್ವೈಸ್ ಅಲ್ಲ, ಆರ್ಡರ್ ಅಲ್ಲ. ಸೊ ಗಿವಿಂಗ್ ಡೈರೆಕ್ಷನ್. ಅಲ್ಲಿಗೆ ಹೋಗಿ 3ನೇ ರೋಗೆ ಅಲ್ಲಿ ಹೋಗಿ ಆ ಬುಕ್ ಸಿಗುತ್ತೆ, ಡೈರೆಕ್ಷನ್ ಕೊಡುವಂಥದ್ದು. Choose the appropriate question tag and fill in the blanks. So Kiran likes coffee. ನೋಡಿ, likes main verb, yes form. Positive is negative, doesn't he. Right answer is doesn't he. Read the given conversation and fill in the blanks choosing the most appropriate words. Really? Right answer, I wish to watch it. If you had called me, I'd just come with you. So ನೀನು ಮೊದಲೇ ಕರೆದಿದ್ರೆ ನಾನು ನಿನ್ನ ಜೊತೆಲಿ ಬರ್ತಾ ಇದ್ದೆ. I would have come with you. 99th. Right answer is I would have come with you. Next, 100th. So infinitive ಎಲ್ಲಿದೆ ಹುಡುಕಿ? ವೆರಿ ಈಸಿ. ಟು ಮತ್ತೆ ವರ್ಬ್ ಫಾರ್ಮ್, ಟು ಬೈ. ನೋಡಿ ಇಲ್ಲಿ ಟು ಮತ್ತೆ ಬೇಸಿಕ್ ವರ್ಬ್. Choose the appropriate question tag for the statement. Pervez eats. Eats ಎಲ್ಲಿದೆ? doesn't. Negative form, doesn't he. So doesn't he is the right answer. ಇಲ್ಲಿ language function. Can you please send me the videos of yesterday's presentation? So ಇಲ್ಲಿ ಏನಾಗ್ತಾ ಇದೆ? ರಿಕ್ವೆಸ್ಟಿಂಗ್. ಇಲ್ಲಿ ಪ್ಲೀಸ್ ಇರೋದ್ರಿಂದ ರಿಕ್ವೆಸ್ಟಿಂಗ್. ಓಕೆ. ನೆಕ್ಸ್ಟ್, read the following conversation, fill in the blanks choosing the appropriate words. ಇಲ್ಲಿ if you had studied hard you would have scored good marks. ನೀನು ಕರೆಕ್ಟಾಗಿ ಸ್ಟಡಿ ಮಾಡಿದಿದ್ರೆ ಒಳ್ಳೆ ಸ್ಕೋರ್ನ ಮಾಡ್ಬೋದಿತ್ತು. ಯು ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ರೈಟ್ ಆನ್ಸರ್ ಇಸ್ ವುಡ್ ಹ್ಯಾವ್. Read the following and choose the infinitive. ನೋಡಿ, ಎಸ್ಟ್ ಈಸಿ. ಟು ಮೀಟ್. ಟು ಆದಮೇಲೆ ವರ್ಬ್ನ ಫಸ್ಟ್ ಫಾರ್ಮ್, V1 ಫಾರ್ಮ್. ಸೊ ಟು ಮೀಟ್ is the right answer. Choose the appropriate question tag and fill in the blanks. They don't come on time. Don't ನ ನೆಗೆಟಿವ್. ಡೋಂಟ್ ಅನ್ನೋದು ನೆಗೆಟಿವ್ ಫಾರ್ಮ್. do ಎಲ್ಲಿದೆ? do they. Right answer is do they. Read the given conversation and choose the language function for the underlined statement. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಪಾರ್ಟ್ ಯಾವುದು ಅಂತಂದರೆ, ವೆನ್ ಕ್ಯಾನ್ ಐ ಮೀಟ್ ದ ಪ್ರಿನ್ಸಿಪಲ್. ಸೊ ಇಲ್ಲಿ ಗಿವಿಂಗ್ ಇನ್ಫಾರ್ಮೇಷನ್, ಎಂಕ್ವೈರಿಂಗ್, ಆಫರಿಂಗ್ ಹೆಲ್ಪ್, ಗಿವಿಂಗ್ ಸಜೆಷನ್. ಸೊ ಹಿ ಈಸ್ ಎನ್ಕ್ವೈರಿಂಗ್. ಕಿರಣ್ ಏನು ಮಾಡ್ತಾನೆ? ಎಂಕ್ವೈರಿ ಮಾಡ್ತಾ ಇದ್ದಾನೆ, ಯಾವಾಗ ನಾನು ಪ್ರಿನ್ಸಿಪಾಲ್ನ ಮೀಟ್ ಮಾಡ್ಬೋದು. Read the following conversation and fill in the blanks choosing the most appropriate words. So ಇಲ್ಲಿ third conditional, I had gone to Mysore, otherwise I just missed it. Otherwise I would have missed it. So would have ಬರುತ್ತಾ? No, I wouldn't have missed it. ನಾನು ಮೈಸೂರಿಗೆ ಹೋಗ್ಬಿಟ್ಟಿದ್ದೆ, ಇಲ್ಲ ಅಂತಂದ್ರೆ ನಾನು ಅದನ್ನ ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮೀನಿಂಗ್. Okay. Choose the passive form of the sentence given below. They are constructing new houses. So ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನ್ಯೂ ಹೌಸಸ್ ಇದೆ. ನ್ಯೂ ಹೌಸಸ್ ಆರ್. ಸೊ
ಇದನ್ನ new houses are constructed by them. New houses are being ತಗೋಬೇಕು. ಯಾಕೆ being ತಗೋಬೇಕು? ಯಾಕಂದ್ರೆ ಇಲ್ಲಿ ing ಫಾರ್ಮ್ ಇದೆ. ಸೊ ing ಫಾರ್ಮ್ ಇರೋದ್ರಿಂದ new houses are being constructed by them. 109ನೇದು choose the appropriate question tag and fill in the blanks. She never comes to school late. ನೋಡಿ never ನೆಗೆಟಿವ್ ಫಾರ್ಮ್. ಸೊ ಇಲ್ಲಿ verb comes ಇದೆ, yes ಫಾರ್ಮ್ ಅಲ್ಲಿ ಇದೆ. ಸೊ does she? Right answer is does she. Read the following and choose the infinitive. So infinitive ಅಲ್ಲಿ ಇದೆ to plus verb 1. Read the conversation and fill in the blanks. Appropriate words. So ಇಲ್ಲಿ if I had brought my mobile we dash watched cricket match. ಸೊ ನಾನು ಮೊಬೈಲ್ ತಂದಿದ್ದಿದ್ರೆ ಕ್ರಿಕೆಟ್ ಮ್ಯಾಚ್ ನೋಡ್ಬೋದಿತ್ತು. We would have. Right answer. Okay. Read the given conversation and choose the language function of the underlined word. ಸೊ ಕೊನೆಯಲ್ಲಿ ಲಾಸ್ಟ್ ಕ್ವೆಶನ್ ಅಲ್ಲಿ ಅಂಡರ್ಲೈನ್ ಮಾಡಬೇಕಾಗಿರೋ ವರ್ಡ್ ಸಾರಿ, ಐ ಆಮ್ ಬಿಸಿ ವಿತ್ ಮೈ ವರ್ಕ್ ಸೊ ಐ ಕಾಂಟ್ ಅಟೆಂಡ್. ಸೊ ಇಲ್ಲಿ ಅಗ್ರಿಂಗ್, ರಿಕ್ವೆಸ್ಟಿಂಗ್, ಡಿಸ್ಅಗ್ರಿಂಗ್, ಆಫರಿಂಗ್ ಹೆಲ್ಪ್, ಯಾವುದು ರೈಟ್ ಆನ್ಸರ್? ಡಿಸ್ಅಗ್ರಿಂಗ್, ಸಾರಿ ಅಂಥೇಳಿ ಒಪ್ಕೊಳ್ಳುವಂಥದ್ದು. ಸೊ ದಟ್ಸ್ ಆಲ್. ಇಲ್ಲಿವರೆಗೂ ನಾವು more than 100 questions ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಪ್ಲೀಸ್ ಲೈಕ್, share and comment if you have any doubts and subscribe to my channel. Thank you very much. Jai Hind. Vande Mataram.